ಅಷ್ಟರಲ್ಲೇ ಇನ್ನೊಂದು ಆರ್ಡರ್ ಕೊಟ್ಟ 660 ರೂಪಾಯಿದು. ಕಸ್ಟಮರ್ ಮತ್ತೆ ಪಾರ್ಟಿ ಇವರಿಬ್ರು ಜಗಳ ನಡುವೆ ನಾನು ಸಿಗಾಕೊಂಡಿದ್ದೆ ಗುರು. ವೋಟರ್ ಅರ್ನಿಂಗ್ಸ್ ಹೇಗೈತೆ ಅಂತ ಇವತ್ತು ಚೆಕ್ ಮಾಡಕ್ ನಮ್ ಜೊತೆ ಬರ್ತಿದಾರೆ. ಈ ಆರ್ಡರ್ ಬಂದು ಅಂಕಲ್ ಡೆಲಿವರಿ ಆಪ್ ಅಲ್ಲಿ. ನಾನು ಮಾತ್ರ ಈ ಆಪ್ ನ ಯಾರಿಗೂ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಡೆಲಿವರಿ ಕೆಲಸ ಮೇನ್ ಬೇಕಾಗಿರೋದೆ ಮೊಬೈಲೇ ಕೊಟ್ಬಿಟ್ಟವರು ತಗೊಂಡೋಗ್ಬಿಡಪ್ಪ ಮೊಬೈಲ್ ಬೇಡ ಅಂತ ಹೇಳಿ. ಲಾರಿ ಹಿಂದೆ ಹೋದ್ರೆ ಧೂಳು, ಹುಡುಗಿ ಹಿಂದೆ ಹೋದ್ರೆ ಮೊಬೈಲ್ ಬೇಡ. ಬೇರೆ ನಮ್ಮ ಹುಡುಗ ಒಳ್ಳೆ ಹುಡುಗಿ ಸಿಗ್ಲಿ, ಒಳ್ಳೆ ಕೆಲಸ ಸಿಗ್ಲಿ ಮೊದಲು. ಇವತ್ತಿಂದ ಟೋಟಲ್ ಅರ್ನಿಂಗ್ ಒಂದು 1000. ಹಾಯ್ ಗೈಸ್, ನಾನು ನಿಮ್ಮ ಕೆ ರೈಡರ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನಂತೂ ಮಸ್ತ್ ಇದ್ದೀನಿ. ಇವತ್ತು ನಾವು ಮಾಡಕ್ ಹೋಗ್ತಿದೀವಿ ಪೋರ್ಟರ್ ಡ್ಯೂಟಿ. ಆಲ್ರೆಡಿ ನಮಗೊಂದು ಆರ್ಡರ್ ಬಂದಿದೆ, ಅದನ್ನ ಪಿಕ್ ಮಾಡ್ಕೊಂಡ್ ಬರೋಣ ಬನ್ನಿ. ಇದೇ ನೋಡ್ರಿ ಆರ್ಡರ್. ಈ ಆರ್ಡರ್ ಬಂದು ಅಮೃತಹಳ್ಳಿ ಡ್ರಾಪ್ ಇತ್ತು. ಅವ್ರು ಕೊಟ್ಟಿದ್ದ ಬಾಕ್ಸ್ ನ ಎತ್ಕೊಂಡು ನಾನು ಹೊರಟ ಅಮೃತಹಳ್ಳಿ ಕಡೆ. ಕೊನೆಗೂ ಡ್ರಾಪ್ ಲೊಕೇಶನ್ ರೀಚ್ ಆದೆ. ಐಟಮ್ ನ ಕಸ್ಟಮರ್ ಕೈ ಕೊಟ್ಟು ಪೇಮೆಂಟ್ ಇಸ್ಕೊಂಡು ನಾನು ಜಾಗ ಬಿಟ್ಟೆ. ಇನ್ನೇನು ಹೆಂಗೋ ನಮ್ಮ ಅಮೃತಹಳ್ಳಿಗೆ ಬಂದಿದ್ದೀನಿ. ಗಾಡಿಗೆ ರೇಡಿಯಂ ಹಾಕ್ಸೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲೇ ಇನ್ನೊಂದು ಆರ್ಡರ್ ಕೊಟ್ಟ 660 ರೂಪಾಯಿದು. ರೇಡಿಯಂ ಬೇಕಾದ್ರೆ ಹಾಕ್ಸ್ಕೋಬಹುದು, ಆದ್ರೆ ಎಂತ ಆರ್ಡರ್ ಮತ್ತೆ ಸಿಗಲ್ಲ ಅಂತೇಳಿ ಆರ್ಡರ್ ಹೊಡೆಯೋಣ ಅಂತ ಹೋದೆ. ನಮ್ಮ ಹುಡುಗಿ ಎಣ್ಣೆ ಬೇರೆ ಹೊಡಿಸಿರ್ಲಿಲ್ಲ, ಮತ್ತೆ ದಾರಿ ಮಧ್ಯದಲ್ಲಿ ಎಲ್ಲಾದ್ರೂ ಆಟ ಮಾಡ್ತಾಳೆ ಅನ್ಕೊಂಡು ಇಲ್ಲೇ ಎಣ್ಣೆ ಹೊಡಿಸಿದೆ. ಕೊನೆಗೂ ಪಿಕಪ್ ಪಾಯಿಂಟ್ ರೀಚ್ ಆಗಿ ಒಳಗಡೆ ಎಂಟ್ರಿ ಆದ. ಬುಕ್ ಮಾಡಿದ್ದಾರೆ ಜಿಗಣಿ. ಇವ್ರು ನೋಡಿದ್ರೆ ನಮಗೆ ಮೇಲ್ ಮಾಡ್ಬೇಕು ಅಂತಾರೆ, ಅವ್ರು ನೋಡಿದ್ರೆ ಮೇಲ್ ಮಾಡಿಲ್ಲ ಅಂತ. ಕಸ್ಟಮರ್ ಮತ್ತೆ ಪಾರ್ಟಿ ಇವರಿಬ್ರು ಜಗಳ ನಡುವೆ ನಾನು ಸಿಗಾಕೊಂಡಿದ್ದೆ ಗುರು 1 ಗಂಟೆ. ಫೈನಲಿ ಆರ್ಡರ್ ಅಂತೂ ನನ್ನ ಕೈ ಸಿಗಲಿಲ್ಲ. ಕಸ್ಟಮರ್ ಕ್ಯಾನ್ಸಲ್ ಮಾಡಿ 300 ರೂಪಾಯಿ ಪೇಮೆಂಟ್ ಮಾಡಿದ್ರು ಗುರು. ಕಸ್ಟಮರ್ ತುಂಬಾ ಒಳ್ಳೆಯವರಿದ್ರು. ಈ ಆರ್ಡರ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಂಗೆ 1000 ರೂಪೀಸ್ ಅರ್ನಿಂಗ್ಸ್ ಆಗ್ತಿತ್ತು ಇವತ್ತು, ಆದ್ರೆ ಆಗ್ಲಿಲ್ಲ. ಆರ್ಡರ್ ಕ್ಯಾನ್ಸಲ್ ಆದ್ಮೇಲೆ ನಾವೇನು ಮಾಡಕ್ ಬರಲ್ಲ ಅಂತ ನೆಕ್ಸ್ಟ್ ಆರ್ಡರ್ ಪಿಕಪ್ ಮಾಡಕ್ ನಾನು ಹೋದೆ. ಪೇಮೆಂಟ್ ಅವರೇ ಮಾಡ್ತಾರಾ? ನೀವು ಮಾಡ್ತೀರಾ? ಅಲ್ಲಿ ಹೋದ್ಮೇಲೆ ಮಾಡ್ತೀರಾ? ಅಲ್ಲಿ ಫೈನಲಿ ಡ್ರಾಪ್ ಲೊಕೇಶನ್ ರೀಚ್ ಆಗಿ ಕಸ್ಟಮರ್ಗೆ ಐಟಮ್ನ ತಲುಪಿಸಿದ್ವಿ. ಪೇಮೆಂಟ್ ಇಸ್ಕೊಂಡು ನಾವು ಊಟ ಮಾಡಕ್ ಹೊರಟ್ವಿ. ರಾಜನ್ ಕೊಂಡಲ್ಲಿ ಕಾದು ಸಾಕಾದ ಯಲಹಂಕ ಬಂದ್ವಿ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಆರ್ಡರ್ ಏನೋ ಬರ್ಬೋದೇನೋ ಅಂತ ಕಾಯ್ತಾ ಇದ್ವಿ. ಅಂದಂಗೆ ಇವ್ರು ಅನ್ಕೊಂಡ್ರೆ ಇವ್ರೆ ಧಾರವಾಡ ಬಿಲಿ. ವೋಟರ್ ಅರ್ನಿಂಗ್ಸ್ ಹೇಗೈತೆ ಅಂತ ಇವತ್ತು ಚೆಕ್ ಮಾಡಕ್ ನಮ್ ಜೊತೆ ಬರ್ತಿದಾರೆ. ಫೈನಲಿ ಒಂದು ಆರ್ಡರ್ ಕೊಟ್ಟು ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಹೊಂಟ್ವಿ. ಈ ಆರ್ಡರ್ ಬಂದು ಅಂಕಲ್ ಡೆಲಿವರಿ ಆಪ್ ಅಲ್ಲಿ ಕೊಟ್ಟಿದ್ದು. ಅಂಕಲ್ ಡೆಲಿವರಿ ಆಪ್ ಬಂದು ಸೇಮ್ ಪೋರ್ಟರ್ ತರಾನೇ, ಆದ್ರೆ ಅಂಕಲ್ ಡೆಲಿವರಿ ಆಪ್ ಅಲ್ಲಿ ಸಪೋರ್ಟ್ ಟೀಮ್ ಇರಲ್ಲ. ಪೇಮೆಂಟ್ ಇಶ್ಯೂಸ್ ಆದ್ರೆ ನಾವೇ ಸಾಲ್ವ್ ಮಾಡ್ಕೋಬೇಕು. ನಾನು ಮಾತ್ರ ಈ ಆಪ್ ನ ಯಾರಿಗೂ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಡೆಲಿವರಿ ಕೆಲಸ ಮೇನ್ ಬೇಕಾಗಿರೋದೆ ಸಪೋರ್ಟ್ ಟೀಮ್. ನಮ್ಮ ಹುಲಿಗೆ ಇವಾಗ ಹೆಸರಾಗಿದ್ದು ಬರ್ರಿ ಏನು ಹೇಳ್ತಂಗೆ ಕೇಳೋಣ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರು ಅಂತಾರಲ್ಲ, ಹಂಗಾಯ್ತು ನಮ್ಮ ಹುಲಿ ಕತೆ. ಇನ್ನೊಂದು ಆರ್ಡರ್ ಬಂದು ಗುರು, ಮೊಬೈಲೇ ಕೊಟ್ಬಿಟ್ಟವರು ತಗೊಂಡೋಗ್ಬಿಡಪ್ಪ ಮೊಬೈಲ್ ಬೇಡ ಅಂತೇಳಿ. ನಮ್ಮ ಹುಲಿ ಕೇಳಂತ ಹೇಳಿರಿ ಏನಂತ. ಬರೋ ಮೊಬೈಲ್ ಬೇಕಾ ಬರೋ? ತಗೊಳ್ಳಿ ಬ್ರೋ ಮೊಬೈಲ್. ತಗೊಂಡೋಗಿ ಬ್ರೋ ಇರಲಿ, ಹೊಸ 5G ಯೂಸ್ ಮಾಡಿ. ನಮ್ಮ ಹುಲಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಗ್ರೀನ್ ಸಿಗ್ನಲ್ ಕೊಡೋಕೆ ಏನೋ ತುಂಬಾ ಟೈಮ್ ಇತ್ತು. ಅಲ್ಲಿವರೆಗೆ ಏನಾದ್ರು ಮಾಡೋಣ ಅನ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. KA ರೈಡರ್, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ರೈಡರ್ RIDER. ಥ್ಯಾಂಕ್ ಯು ಬ್ರೋ. ಲಾರಿ ಹಿಂದೆ ಹೋದ್ರೆ ಧೂಳು, ಹುಡುಗಿ ಹಿಂದೆ ಹೋದ್ರೆ ಗೋಳು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಕೈಯಾಗ ಗಾಡಿ ಜೊತೆ ದೋಸ್ತ ಇದ್ಮ್ಯಾಗ ಮಸ್ಕರಿ ಮಾಡಲಿಲ್ಲ ಅಂದ್ರೆ ದೋಸ್ತ ಅನ್ನೋ ಪದಕ್ಕೆ ಅವಮಾನ. ಎಡೆ ಕೊಡಿ ಎಡಕ್ಕ ಮೊಲ ಕೊಡೋದು ಮತ್ತೆ ಯಾಕೆ ಎಡೆ ಕೊಡಿ. ಅಣ್ಣ ದಾಸರಳ್ಳಿ ಕರ್ಕೊಂಡು ಹೋಗ್ತಾವ್ರಿ, ಯಾರು ಬರ್ಲಿಲ್ಲ ಅವರು. ಸಂಜೆ ಆಗಿತ್ತು, ಟ್ರಾಫಿಕ್ ತಲೆ ಹೊಡ್ತಿರ್ಲಿಲ್ಲ. ಚಾ ಕುಡಿಯ ಅಂತ ಬಂದ್ವಿ. ಆಗ ಪೋಟ್ರಲ್ಲಿ ಆರ್ಡರ್ ಕೊಡ್ತಿದ್ದ. ಚಾ ಅಂದ್ರೆ ಮಸ್ತ್ ಇತ್ತು, ಕುಡಿದ್ವಿ. ನಾವು ದಾರಿ ಬಿಟ್ಟು ಇದು ದುಬೈ. ಇಲ್ಲೇ ರೈಟಾ? ಹಾ ಬ್ರೋ, ಇಲ್ಲೇ ರೈಟ್. am I right and ಎರಡು ಮೂರು ಅಂತಿ ಬಾ ಲೆಫ್ಟ್ ಅಣ್ಣ ನಿಮಿಷ. ಅಣ್ಣ ಫೋನಲ್ಲಿ ಮಾತಾಡ್ಕೊಂತ ನಮಗೆ ಗುದ್ದೆ ಬಿಡ್ತಿದ್ದ ಗುರು. ಅಣ್ಣ ಮೊಬೈಲ್ ಬೇಡ.
ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಹೊರಟ್ವಿ. ಇಲ್ಲಾಂದ್ರೆ ಬರೀ 50 ರೂಪಾಯಿ 60 ರೂಪಾಯಿ ಆರ್ಡ್ರ್ ಬರ್ತಿತ್ತು. ನಾವು ಮೊದಲು ಅಕ್ಸೆಪ್ಟ್ ಮಾಡಲಿಲ್ಲ. ಕೆ ಆರ್ ಪುರಮಿಗೆ ಹೋಗಿ ನೋಡೋಣ, ಆರ್ಡ್ರ್ ಚೆನ್ನಾಗಿ ಬರ್ಬೋದು ಅಂತೇಳಿ ಕೆ ಆರ್ ಪುರಮಿಗೆ ಹೋಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಯೂಟ್ಯೂಬ್ ವಿಡಿಯೋದಲ್ಲಿ ಪಕ್ಕ ನೀನಾದ್ರೂ ಬರ್ತೀಯಾ? ಅಣ್ಣ ಬಂದ ಅಣ್ಣನ ಹೇಳಕ್ಕಾಗಲ್ಲ ಅಟ್ಟ. ದೇವಸ್ಥಾನ ಬಂದೂರ ಕೈ ಮುಖ ಬೇರೆ ನಮ್ಮ ಹುಡುಗಂಗೆ ಒಳ್ಳೆ ಹುಡುಗಿ ಸಿಗ್ಲಿ, ಒಳ್ಳೆ ಕೆಲಸ ಸಿಗ್ಲಿ ಮೊದಲು. ಪೇಮೆಂಟ್ ಆನ್ಲೈನ್ ಓಕೆ. ಈ ಆರ್ಡ್ರ್ ಬಂದು ಪೇ ಮೊಬೈಲ್ಸಿಂದ ಕಲ್ಯಾಣ ನಗರ್ ಬಿದ್ದಿತ್ತು. ಹೋಗ್ತಾ ದಾರಿಯಲ್ಲಿ ಡ್ರಾಪ್ ಲೊಕೇಶನ್ ಇರೋ ಇನ್ನೊಂದು ಆರ್ಡ್ರ್ ಬಿತ್ತು. ಅಂಕಲ್ ಡೆಲಿವರಿ ಆ್ಯಪಲ್ಲಿ ಸರಿ ಅಂತ ಇದನ್ನು ಪಿಕಪ್ ಮಾಡ್ಕೊಂಡ್ವಿ. ಪೇ ಮೊಬೈಲ್ಸ್ ಕಲ್ಯಾಣ ನಗರ್ ರೀಚ್ ಆಗಿ ಐಟಮ್ನ ಕೊಟ್ಟು ಪೇಮೆಂಟ್ ಮಾಡಿಸ್ಕೊಂಡ್ವಿ. ಟೈಮ್ ಬೇರೆ ಎಂಟಾಗಿತ್ತು. ಇನ್ನೂ ಕಾದ್ರೆ ಆರ್ಡ್ರ್ ಸಿಗಲ್ಲ ಅಂದ್ಕೊಂಡು ಪಿ ಜಿ ಕಡೆ ಖಾಲಿ ಬಂದ್ವಿ. ಆ ಟ್ರಾಫಿಕಲ್ಲಂತೂ ಸಾಕಾಗ್ಬಿಡ್ತು ಗುರು ಇವತ್ತು. ಕೊನೆ 9 ಗಂಟೆಗೆ ಪಿ ಜಿ ಹತ್ರ ಬಂದು ಊಟ ಆಯ್ತಾ ಇಲ್ವಾ ಅಂತ ನೋಡಕ್ಕೆ ಹೋದೆ. ಸದ್ಯ ಇವತ್ತೇನು ಅನ್ನೋದ್ಮೇಲೆ ನಮ್ಮ ಋಣ ಇದೆ ಅಂದ್ಕೊಂಡು ಬೇಗ ಹೊಡೋಕೆ ತಟ್ಟೆ ಎತ್ಕೊಂಬಂದು ಊಟಕ್ಕೆ ಹಾಕೊಂಡು ಮೇಲಾಗಿ ಇಟ್ವಿ. ಇವತ್ತಿನ ನಮ್ಮ ಅರ್ನಿಂಗ್ಸ್ ಬಂದು ಪೋರ್ಟಲಲ್ಲಿ 475 ರುಪೀಸ್ ಕ್ಯಾಶ್ ಕಲೆಕ್ಟ್ ಮಾಡಿದ್ದೀನಿ. ಮತ್ತು ವಾಲೆಟಲ್ಲಿ 120 ರೂಪಾಯಿ ಇದೆ. ಮತ್ತು ಅಂಕಲ್ ಡೆಲಿವರಿಯಲ್ಲಿ 344 ರೂಪಾಯಿ ಮಾಡಿದ್ದೀನಿ. ಕ್ಯಾನ್ಸಲ್ ಆಗಿದ್ದು ಒಂದು 300 ರೂಪಾಯಿ ಬಂದಿದೆ. ಇವತ್ತಿಂದ ಟೋಟಲ್ ಅರ್ನಿಂಗ್ಸ್ ಬಂದು 1239 ರೂಪಾಯಿ. ಇದು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಪೋರ್ಟಲ್ ಬಗ್ಗೆ ಒಂದು ಯಾರಿಗೂ ಗೊತ್ತಿಲ್ಲದಿರುವಂಥ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪಿದ್ರೆ ಕಾಮೆಂಟ್ ಮಾಡಿ, ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ.